ನನ್ನ ಹೆಸರು ಸ್ಮೃತಿ ವೆಂಕಟೇಶ್. ನಾನು ಹುಟ್ಟಿದ ಬೆಂಗಳೂರು, ಬಟ್ ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ. ಸೊ ನಾನು ಆಕ್ಚುಲಿ ಎಲ್ಲ ಟೀಮ್ ಅಂದಂಗೆ ನಾನು ಸಾಫ್ಟ್ವೇರ್ ಎಂಜಿನಿಯರ್. ಸೊ ಎಂಜಿನಿಯರಿಂಗ್ ಆದ್ಮೇಲೆ ಈ ಫೀಲ್ಡಿಗೆ ಆಕ್ಚುಲಿ ಆಕ್ಟಿಂಗ್ ನಾನು ಬೈ ಚಾನ್ಸ್ ಕಾಲೇಜ್ ಆಮೇಲೆ ಎಂಟರ್ ಆಗಿದ್ದು, ಬಟ್ ಇವಾಗ ಈ ಇಂಡಸ್ಟ್ರಿಗೆ ಆಕ್ಟಿಂಗ್ಗೆ ಬೈ ಚಾಯ್ಸ್ ಎಂಟರ್ ಆಗಬೇಕು ಅಂತ ಇದ್ದೀನಿ. ಸೊ ಹಾಗೆ ಮರಳಿ ಮನಸ್ಸಾಗಿದೆ ಬಗ್ಗೆ ಹೇಳಿ. ಸೊ ಅದಕ್ಕಿಂತ ಮುಂಚೆ ನಾನು ಈ ಫೀಲ್ಡ್ ಎಂಟರ್ ಆಗಿದ್ದ ಬಂದಿದ್ದು ಉಷಾ ಭಂಡಾರಿ ಮ್ಯಾಮ್ ಅವರ ಆರ್ಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದು, ಹಾಗೆ ಟೈಮ್ಸ್ ಆಫ್ ಇಂಡಿಯಾ ಫ್ರೆಶ್ ಫೇಸ್ ಅಲ್ಲಿ ಗೆದ್ದು ಬಂದಿದ್ದು. ಸೊ ಏನೇ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಗುರುಗಳು ಉಷಾ ಭಂಡಾರಿ ಮ್ಯಾಮ್, ಮನಸ ಮ್ಯಾಮ್, ವಿಶಾಲ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ನೀವು ಇಲ್ದಿದ್ರೆ ನಾನು ಹೇಳ್ತಾ ಇರಲಿಲ್ಲ. ಹಾಗೆ ಈ ಫಿಲ್ಮ್ಗೆ ನಾನು ಬಂದಿದ್ದು ಆಡಿಷನ್ ಮಾಡಿ. ಸೊ ನಾನು ಆಕ್ಚುಲಿ ಫಿಲ್ಮ್ ಅಲ್ಲಿ ಸೆಲೆಕ್ಟ್ ಆಗಿದ್ದು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿದ್ದು. ಸೊ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಸ್ಟೋರಿ. ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ ನಾನು ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ದೆ. ಬಟ್ ಈ ಪಾತ್ರಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ 1 ತಿಂಗಳು ವರ್ಕ್ಶಾಪ್ ಆಗಿದೆ. ಆ ವರ್ಕ್ಶಾಪ್ ಅಲ್ಲಿ ಈ ಮೂವಿದು ಎಷ್ಟು ಚೆನ್ನಾಗಿದೆ, ಈ ಸ್ಟೋರಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕ್ಯಾರೆಕ್ಟರ್ಸ್ ಅಂದ್ರೆ ವರ್ಕ್ಶಾಪ್ ಅಲ್ಲಿ ಎಲ್ಲರೂ ಪ್ರೆಸೆಂಟ್ ಇರಲ್ಲ. ಸೊ ನಾನ್ ಆಕ್ಚುಲಿ ನಾಗರಾಜ್ ಸರಿ ಗೊತ್ತಿರ್ಬೇಕು, ನಾನು ಎಲ್ಲಾ ಕ್ಯಾರೆಕ್ಟರು ಕೌಂಟರ್ ಕೊಡ್ತಾರೆ, ಯಾರ್ಯಾರು ಇರ್ತಿಲ್ವೋ ಎಲ್ಲಾ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ. ಸೊ ಮಾಡ್ತಾ ಮಾಡ್ತಾ ಹಂಗೆ ಮರಳಿ ಮನಸ್ಸಾಗಿದೆ ನಾಯಕಿ ಪಾತ್ರದ್ದು ನನ್ಗೆ ಗೊತ್ತಾಯ್ತು. ಹಾಗೆ ನಾನು ನಾಗರಾಜ್ ಸರ್ಗೆ ಒಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ಟ್ರಸ್ಟ್ ಮೀ, ಐ ವಿಲ್ ಡೂ ಮೈ ಬೆಸ್ಟ್ ಇನ್ ದಿಸ್ ಕ್ಯಾರೆಕ್ಟರ್. ಸೊ ನಾನು ನಾಗರಾಜ್ ಸರ್ಗೆ ಥ್ಯಾಂಕ್ ಯು ಹೇಳಬೇಕು, ಬಿಕಾಸ್ ಇಟ್ ಇಸ್ ವೆರಿ ವೆರಿ ರೇರ್ ಅಂಡ್ ತುಂಬಾ ಡಿಫಿಕಲ್ಟ್. ಒಂದು ಬಿಗಿನರ್ಗೆ ಇಷ್ಟು ಡೈನಾಮಿಕ್ ಪಾತ್ರ ಕೊಡೋದು ತುಂಬಾ ಕಷ್ಟ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನಗೆ ನಂಬಿಕೆ ಕೊಟ್ಟು ಈ ಪಾತ್ರ ಕೊಟ್ಟಿದ್ದಕ್ಕೆ. ಹಾಗೂ ನವೀನ್ ಸರ್, ಆಕ್ಚುಲಿ ನವೀನ್ ಸರ್ಗೆ ಸ್ವಲ್ಪ ಡೌಟ್ ಇತ್ತು, ಬಿಗಿನರ್ ಹೆಂಗೆ ಈ ಮೂವಿನ ಇಷ್ಟ ಹೆಂಗ್ ಮಾಡ್ಬೋದು, ಇಂಥ ದೊಡ್ಡ ಕ್ಯಾರೆಕ್ಟರ್ ಇದು ಬಿಗಿನರ್ಸ್ ಯಾರು ಕೊಡಲ್ಲ ಆಕ್ಚುಲಿ. ಸೊ ಹೆಂಗೆ ಮಾಡ್ತಾರೆ ಅಂತ ಐ ಹೋಪ್ ಐ ಪ್ರೂವ್ಡ್ ಯುವರ್ ಡಿಸಿಷನ್ ರೈಟ್. ಈಗ ಆಲ್ರೆಡಿ ನಾನು 3 ಸಿನಿಮಾ ಮಾಡ್ತಾ ಇದ್ದೀನಿ ಕನ್ನಡ ಚಿತ್ರದಲ್ಲಿ. ಇನ್ನೂ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇದೆ. ಬಟ್ ನಾನು ಫಸ್ಟ್ ನಾನು ಕನ್ನಡ ಚಿತ್ರದಲ್ಲೇ ಬೆಳಿಬೇಕು, ಪರ್ಫಾರ್ಮರ್ ಆಗಿ ಬೆಳಿಬೇಕು, ಒಂದು ಹೆಸರು ಮಾಡಬೇಕು ಅಂತ ಬರ್ತಾ ಇದ್ದೀನಿ. ಸೊ ಎಲ್ಲ ಮೀಡಿಯಾ, ಪ್ರೆಸ್ ಹಾಗೂ ಎಲ್ಲ ಆಡಿಯನ್ಸ್ಗೂ ನಾನು ಪ್ಲೀಸ್ ನನಗೆ ಮತ್ತೆ ಈ ಮೂವಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ಯಾವತ್ತೂ ಡಿಸಪಾಯಿಂಟ್ ಆಗಲ್ಲ. ಇದು ನೋಡ್ಬಿಟ್ಟು ಅಯ್ಯೋ ಇಟ್ಸ್ ಪಕ್ಕಾ ಪೈಸಾ ವಸೂಲ್ ಮೂವಿ, ನಿಮ್ಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಏಜ್, ಎಲ್ಲ ಒಂಥರ ಫ್ಯಾಮಿಲಿ ನೋಡುವಂತ ಮೂವಿ. ಹಾಗೆ ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ನನ್ನ ಕೊರಿಯೋಗ್ರಾಫರ್ಸ್ ಕಿಶೋರ್ ಸರ್ ಹಾಗೆ ಮೋಹನ್ ಸರ್. ನಂದು 2 ಸಾಂಗ್ಸ್ ಇದೆ ಈ ಮೂವಿಲಿ ಅಂಡ್ 1 ಬಿಟ್ ಮಾಂಟೇಜ್ ಸಾಂಗ್ ಇದೆ. ನಾವ್ 2 ಸಾಂಗ್ ಮಾಡಿದ್ ಮಂಗಳೂರಲ್ಲಿ. ನಂದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಕೂಡ, ಹಾಗೆ ಡುಯೆಟ್ ಸಾಂಗ್ ಕೂಡ. ಕಿಶೋರ್ ಸರ್, ಐ ವಿಲ್ ಅಗೇನ್ ಐ ಆಮ್ ಸಾರಿ ಫಾರ್ ವಾಟ್ ಎವರ್ ಟ್ರಬಲ್ ಹ್ಯಾಸ್ ಬೀನ್ ಕಾಸ್ಟ್. ಬಟ್ ತುಂಬಾ ಕಷ್ಟಪಟ್ಟಿದ್ವಿ. ಮಂಗಳೂರು ಆಕ್ಚುಲಿ ತುಂಬಾ ಟ್ರಬಲ್ ಕೂಡ ಆಗಿದೆ, ಸೈಕ್ಲೋನ್ ವೆದರ್. ನಾವು ಮತ್ತೆ ಶೂಟಿಂಗ್ ಸ್ಟಾಪ್ ಮಾಡಿ ಮತ್ತೆ ರೆಸ್ಯೂಮ್ ಮಾಡಿ, ಆ ಸಾಂಗ್ ಟೈಮಲ್ಲಿ ಕೂಡ ನನಗೆ ಹುಷಾರಿರಲಿಲ್ಲ, ಹೈ ಫೀವರ್ ಅಂಡ್ ಫುಲ್ ಕ್ರಾಂಪ್ಸ್ ಎಲ್ಲ ಬರ್ತಾ ಇತ್ತು. ಸೊ ತುಂಬಾ ಒಂದು ಡೆಡಿಕೇಶನ್, ಒಂದು ಮಾರ್ಕ್ ಕೊಟ್ಟಿದ್ದೀನಿ ನಾಗರಾಜ್ ಸರ್ಗೆ ದಟ್ ಐ ವಿಲ್ ಡೂ ಮೈ ಬೆಸ್ಟ್ ಆಸ್ ಅ ಕ್ಯಾರೆಕ್ಟರ್, ಆಸ್ ಅ ಹೀರೋಯಿನ್ ಅಂತ. ಸೊ ಐ ಹ್ಯಾವ್ ಟು ಪ್ರೂವ್ ಮೈ ಸೆಲ್ಫ್ ಅಂಡ್ ಐ ಇಡೀ 2 ದಿನ ತುಂಬಾ ಕಷ್ಟಪಟ್ಟು ಸಾಂಗ್ ಮಾಡಿದೀವಿ. ಆ ಸಾಂಗ್ ಅಲ್ಲಿ ಒಂದು ಫೈರ್ ಬಿಟ್ ಬರುತ್ತೆ ಆಕ್ಚುಲಿ. ಆ ಟೈಮಲ್ಲಿ ನನಗೆ 2 ಮಿನಿಟ್ಸ್ ಬಿಟ್ಟಿದ್ರೆ ನಾನು ಆಕ್ಚುಲಿ ಫೇಟ್ ಆಗೋಗ್ತಾ ಇದ್ದೆ. ನನಗೆ ಆಲ್ರೆಡಿ ಆಂಬ್ಯುಲೆನ್ಸ್ ಎಲ್ಲ ಕರ್ಸ್ಬಿಟ್ಟಿದ್ರು. ಬಟ್ ಅದು ಏನಾಯ್ತು ಗೊತ್ತಿಲ್ಲ, ಇನ್ ದಟ್ 15 ಮಿನಿಟ್ ಆಫ್ ಸ್ಪ್ಯಾನ್ ಎಷ್ಟಾಗುತ್ತೋ ಅಷ್ಟು ಎನರ್ಜಿ ಕೊಟ್ಟಿದೀವಿ. ಯಾರಿಗೂ ನಮ್ಮ ಅದು ಸ್ಕ್ರೀನಲ್ಲಿ ಕಾಣೋದು ಇಲ್ಲ, ಬಿಕಾಸ್ ನನಗೆ ನಮ್ಮ ಟೀಮ್ಗೆ ಎಲ್ಲರಿಗೂ ಗೊತ್ತಿರೋ ಸ್ಟೋರಿ ಇದು. ಸೊ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಅಂಡ್ ಮೋಹನ್ ಸರ್ ಫಾರ್ ಸಪೋರ್ಟಿಂಗ್ ಮೀ ಅಂಡ್ ಲೆಟಿಂಗ್ ಮೀ ನೋ ಐ ಕ್ಯಾನ್ ಡೂ ದ ಬೆಸ್ಟ್. ಹಾಗೆ ಮೂವಿ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಇದೊಂದು ನಾನು ನನ್ನ ಕ್ಯಾರೆಕ್ಟರ್ ಹೆಸರು ಸ್ಫೂರ್ತಿ ಅಂತ. ಇದೊಂಥರ ತುಂಬಾ ಡೈನಾಮಿಕ್ ಫೀಮೇಲ್ ಓರಿಯೆಂಟೆಡ್ ಕ್ಯಾರೆಕ್ಟರ್. ಒಂಥರ ಬಬ್ಲಿ, ತರ್ಲೆ, ಮಂಗಳೂರಿನ ಹುಡುಗಿ. ಸೊ ಆದ್ರೆ ಸಂದರ್ಭ ತಕ್ಕಂಗೆ ತುಂಬಾ ಮೆಂಟಲಿ ಸ್ಟ್ರಾಂಗ್ ಡಿಸಿಷನ್ಸ್ ತಗೋತಾರೆ. ಆ ಡಿಸಿಷನ್ಸ್ ಇಂದ ಈ ಮೂವಿ ಪ್ಲಾಟ್ ಚೇಂಜ್ ಆಗುತ್ತೆ. ಆಸ್ ವಿ ಟೋಲ್ಡ್ ಸೆಕೆಂಡ್ ಸ್ಟೋರಿ ಮೂವಿ ಆ ಡಿಸಿಷನ್ಸ್ ಇಂದಾನೆ ಚೇಂಜ್ ಆಗೋದು. ಸೊ
ಆಡಿಯನ್ಸ್ ನ ಗ್ರಾಬ್ ಮಾಡಿ ಅಟೆನ್ಷನ್ ನ ಒಂಚೂರು ಐ ಪ್ರಾಮಿಸ್ ಯು ಈ ಕ್ಯಾರೆಕ್ಟರ್ ಈ ಮೂವಿ ನಿಮ್ದು ಅಟೆನ್ಷನ್ ಒಂಚೂರು ಬಿಟ್ಕೊಡಲ್ಲ. ಐ ಕ್ಯಾನ್ ಪ್ರಾಮಿಸ್ ಯು ದಟ್. ಹಾಗೆ ಎಲ್ಲ ಹೀರೋಯಿನ್ ಕ್ಯಾರೆಕ್ಟರ್ ತರ ಅಂತ ಅಲ್ಲ, ನಾನು ಇವಾಗ ಜಾಸ್ತಿ ಹೇಳಕ್ ಆಗಲ್ಲ ಕ್ಯಾರೆಕ್ಟರ್ ಬಗ್ಗೆ. ಹೇಳ್ಕೊಟ್ಬಿಟ್ರೆ ಇಡೀ ಮೂವಿನೇ ಗೊತ್ತಾಗ್ಬಿಡುತ್ತೆ. ಸೊ ತುಂಬಾ ಒಳ್ಳೆ ಕ್ಯಾರೆಕ್ಟರ್. ಅಂಡ್ ನನ್ನ ಟೀಮ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು ಹೇಳಬೇಕು. ಹಾಗೆ ಹಾಲೆ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಎವ್ರಿ ಫ್ರೇಮ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿರೋ ವ್ಯಕ್ತಿ ನೀವು. ತುಂಬಾ ಗೈಡ್ ಕೂಡ ಮಾಡಿದ್ದೀರಾ. ಹಾಗೆ ನಾಗರಾಜ್ ಸರ್ ನಮಗೆ ಎಲ್ಲಾ ಸೀನಲ್ಲೂ ತುಂಬಾ ತೋರಿಸ್ಕೊಟ್ಟು ಹೆಲ್ಪ್ ಮಾಡಿ ತುಂಬಾ ಗೈಡ್ ಮಾಡಿದ್ದಾರೆ. ಥ್ಯಾಂಕ್ ಯು. ನವೀನ್ ಸರ್, ಥ್ಯಾಂಕ್ ಯು ಫಾರ್ ಟ್ರಸ್ಟಿಂಗ್ ಮೀ. ಹಾಗೆ ಇನ್ನೊಬ್ಬರು ಪ್ರೊಡ್ಯೂಸರ್ ಮಲ್ಲಿಕಾರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಮ್ಯೂಸಿಕ್ ವಿನು ಸರ್, ಎಡಿಟರ್ ಹರೀಶ್ ಕಪೂರ್ ಸರ್, ಸ್ವಾತಿ ಮ್ಯಾಮ್, ಸಂಗೀತಾ ಮ್ಯಾಮ್, ಥ್ಯಾಂಕ್ ಯು. ತುಂಬಾ ಹಂಬಲ್ ಆಗಿ ನನಗೆ ತುಂಬಾ ವೆಲ್ಕಮ್ ಮಾಡಿದ್ದೀರಾ. ಇಡೀ ಟೆಕ್ನಿಷಿಯನ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ನನಗೆ ಮಂಗಳೂರಲ್ಲಿ ನಾನು ತುಂಬಾ ಡಿಮ್ಯಾಂಡಿಂಗ್ ಇದ್ದೆ, ನನಗೆ ಮೀನೂಟ ಬೇಕು ಅಂತ. ಮೀನೂಟ ಇಲ್ಲ ಅಂದ್ರೆ ನಾನು ಆಕ್ಟಿಂಗ್ ಮಾಡಲ್ಲ ಅಂತ. ಸೊ ಇಡೀ ಸೆಟ್ ಪ್ರೊಡಕ್ಷನ್ ಟೀಮ್, ಲೈಟಿಂಗ್ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ಸಪ್ರೇಟ್ ಆಗಿ ಒಂದು 2-3 ಮೀನ್ ಸಪ್ರೇಟ್ ಆಗಿ ಸೈಡ್ ಅಲ್ಲಿ ಇಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲ ಇದು, ಬಟ್ ನನಗೆ ಸಪ್ರೇಟ್ ಆಗಿ 2-3 ಜಾಸ್ತಿ ಮೀನ್ ಸಿಗ್ತಾ ಇತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ನನಗೆ ವೆಲ್ಕಮ್ ಮಾಡಿ ಹೋಮ್ ಟು ಮೇಕ್ ಮೀ ಫೀಲ್ ಅಟ್ ಹೋಮ್. ಈ ಫ್ಯಾಮಿಲಿನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಐ ರಿಮೆಂಬರ್ ದಿಸ್. ಅಂಡ್ ಇಂಥ ಒಳ್ಳೆ ಕ್ಯಾರೆಕ್ಟರ್ ನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ನೂ ಬೆಳಿಬೇಕು ಅಂತ ಇದ್ದೀನಿ. ಒಳ್ಳೆ ಪರ್ಫಾರ್ಮರ್ ಆಗಿ ಕನ್ನಡ ಚಿತ್ರದಲ್ಲಿ ತುಂಬಾ ಒಳ್ಳೆ ಹೆಸರು ಮಾಡ್ಬೇಕು ಅಂತ ಇದ್ದೀನಿ. ಸ್ಯಾಂಡಲ್ವುಡ್ ಅಲ್ಲೇ ಫಸ್ಟ್ ಬೆಳಿಬೇಕು, ಮದರ್ ಟಂಗ್ ಕನ್ನಡದಲ್ಲೇ ಬೆಳಿಬೇಕು ಅಂತ ಇದ್ದೀನಿ. ಸಪೋರ್ಟ್ ಇಲ್ಲ ಅಂದ್ರೆ ನಂಗೆ ಆಗಲ್ಲ. ಪ್ಲೀಸ್ ನನಗೆ ಮತ್ತೆ ಇಡೀ ತಂಡಕ್ಕೆ ತುಂಬಾ ಸಪೋರ್ಟ್ ಮಾಡಿ, ಸ್ಟೇಜ್ ಅಲ್ಲಿ ಬಂದು ಎಲ್ಲ ನೋಡಿ, ಸಾಂಗ್ಸ್ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಆಗುತ್ತೆ. Definitely. Thank you so much, Smriti. All the very best. ಇನ್ನೊಂದು ಸಾರಿ, ಇಲ್ಲಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಅಮ್ಮ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಹೆಲ್ಪಿಂಗ್. ಥ್ಯಾಂಕ್ ಯು.